ಈ ಪ್ರಕರಣ ಬೆಂಗಳೂರಿನಿಂದ ಬಂದಿರೋವಂಥದ್ದು. ಇಟ್ಸ್ ಎನಿ ಅದರ್ ಸ್ಟೋರಿ. ನನ್ನ ಪ್ರಕಾರ ಇದ್ರಲ್ಲಿ ಭಾಳ ದೊಡ್ಡ ಎಲ್ಲೂ ಕಾಣಿಸದ ಕೇಳಿಸದ ರೀತಿಯ ಕತೆ ಅಂತ ಏನಿಲ್ಲ ಇದರಲ್ಲೇ. ಎ ಸಿಂಪಲ್ ಸ್ಟೋರಿ ಆಫ್ ಪಾವರ್ಟಿ ಸ್ಪಿನ್ನಿಂಗ್ ನ್ಯೂ ಪ್ರಾಬ್ಲಮ್ಸ್ ಅಷ್ಟೇ. ಬಡತನ ಹೇಗೆ ಹೊಸ ಹೊಸ ಸಮಸ್ಯೆಗಳನ್ನು ಹುಟ್ಟಿಸ್ತಾ ಹೋಗುತ್ತೆ ಅನ್ನೋದಷ್ಟೇ, ಇನ್ನೇನು ಅದಕ್ಕಿಂತ ದೊಡ್ಡ ಇದಿಲ್ಲ. ಫಸ್ಟು ಲೆಟ್ಸ್ ಟೇಕ್ ದ ಸ್ಟೋರಿ. ರಾಜರಾಜೇಶ್ವರಿ ನಗರ, ಬೆಂಗಳೂರಿನಿಂದ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ವಿಕಲಚೇತನೆ ಪುಷ್ಪಲತಾ, ಹೃದಯ ತಾಯಿ ಗೌರಮ್ಮ ಕಳೆದ 30 ವರ್ಷದಿಂದ ಐಡಿಯಲ್ ಹೋಮ್ಸ್ ವಾರ್ಡ್ನಲ್ಲಿ ವಾಸವಾಗಿದ್ದಾರೆ. ತಾಯಿ ಗೌರಮ್ಮಗೆ ವಿಧವಾ ವೇತನ ಹಾಗೂ ಮಗಳು ಪುಷ್ಪಲತಾಗೆ ವಿಕಲಚೇತನ ವೇತನದಿಂದ ಬರುತ್ತಿದ್ದ ಪಿಂಚಣಿಯಿಂದ ಈ ಬಡಪಾಯಿ ತಾಯಿ ಮಗಳು ಜೀವನ ಸಾಗಿಸುತ್ತಿದ್ರು. ಜೊತೆಗೆ ತಾಯಿ ಇಡ್ಲಿ ವಡೆ ಮಾರಾಟ ಮಾಡಿ ಅಂಗವಿಕಲ ಮಗಳನ್ನ ನೋಡಿಕೊಂಡು ಬದುಕಿನ ಬಂಡಿ ಸಾಗಿಸಿಕೊಂಡು ಹೋಗುತ್ತಿದ್ರು. ಆದರೆ ಅದು ಯಾಕೋ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂತೆ 3 ವರ್ಷದಿಂದ ಇಬ್ಬರಿಗೂ ಬರುತ್ತಿದ್ದ ಪೆನ್ಷನ್ ಹಣ ನಿಂತು ಹೋಗಿದೆ. ಸರ್ಕಾರದಿಂದ ಬರುವ ಪೆನ್ಷನ್ ಹಣ ಪಡೆಯಲು ಸಂಬಂಧಪಟ್ಟ ಕಂದಾಯ ಇಲಾಖೆ ಕಚೇರಿಗೆ ತಾಯಿ ಗೌರಮ್ಮ ವಿಕಲಚೇತನ ಮಗಳನ್ನ ಕಟ್ಟಿಕೊಂಡು ಅಲೆದಾಡಿದರೂ ಪ್ರಯೋಜನವಾಗಿಲ್ಲ. ಇನ್ನು ತಾಯಿ ಗೌರಮ್ಮ ಪೆನ್ಷನ್ ಅಂತೇಳಿ ಅಲೆದಾಡಿಕೊಂಡು ಇದ್ರೆ ಬಾಡಿಗೆ ಕಟ್ಟೋದಕ್ಕೆ, ಮಗಳ ಮಾತ್ರೆಗೆ ಮತ್ತು ಜೀವನಕ್ಕೆ ಕಷ್ಟವಾಗುತ್ತದೆ. ಹಾಗಾಗಿ ರಾಜರಾಜೇಶ್ವರಿ ನಗರದ ಮುಖ್ಯ ರಸ್ತೆಯ ಫುಟ್ಪಾತ್ನಲ್ಲಿ ತಳ್ಳುವ ಗಾಡಿಯ ಮೇಲೆ ಇಡ್ಲಿ ವಡೆ ಮಾರಾಟ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ. ಶಕ್ತಿ ಇರೋವರೆಗೂ ಇಡ್ಲಿ ವಡೆ ಮಾರಾಟ ಮಾಡಿ ಜೀವನ ಸಾಗಿಸುತ್ತೇವೆ, ಆದರೆ ದಯಮಾಡಿ ಪಿಂಚಣಿ ಹಣ ಬರುವಂತೆ ಮಾಡಿದರೆ ವಿಕಲಚೇತನ ಮಗಳ ವೈದ್ಯಕೀಯ ಆರೈಕೆಗೆ ಅನುಕೂಲವಾಗುತ್ತೆ ಎಂದು ಮಾಡಿರುವ ಮನವಿ ಇವರನ್ನ ಬೆಳಕು ಕಾರ್ಯಕ್ರಮದ ವೇದಿಕೆಗೆ ಕರೆತಂದಿದೆ. ಈಕೆ ತಾಯಿ ಗೌರಮ್ಮ, ನೀವು ಮಗಳ? ಅದು ಹೌದು ಸರ್. ಅವರು ಹರೀಶ್. ನಮಸ್ಕಾರ ತಮಗೆ. ನಾ ಆಮೇಲೆ ಬರ್ತೀನಿ ನಿಮ್ಮ ಹತ್ರ. ಇದು ಮಗಳ? ಹೌದು ಸರ್. ನಿಮ್ಮ ಯಜಮಾನ ಎಲ್ಲಿ? ಯಜಮಾನ್ರು ತೀರೋ 30 ವರ್ಷ ಆಯ್ತು ಸರ್. ಓಕೆ. ಎಷ್ಟು ಮಕ್ಕಳು ಹಂಗಾರೆ? ನಮಗೆ 4 ಮಕ್ಕಳು ಸರ್. ಇನ್ನು 3 ಅವರೆಲ್ಲ ಮದುವೆ ಮಾಡ್ಕೊಂಡು ಹೋಗಿದ್ದಾರೆ ಸರ್. ಮದುವೆ ಮಾಡ್ಕೊಂಡು ಹೋದ್ರು, ಬರಲಿಲ್ಲ ಯಾರು ಯಾವುದಕ್ಕೂ? ಯಾವತ್ತಕ್ಕೂ ಕಷ್ಟ ಸುಖಕ್ಕೆ ಯಾವತ್ತಕ್ಕೂ ಬರ್ತಾ ಇಲ್ಲ ಸರ್. ಹೆಣ್ಣ ಗಂಡ? ಒಬ್ಬ ಮಗ, 2 ಹೆಣ್ಮಕ್ಳು ಮದುವೆ ಆಗಿರೋದು. ಅವರೆಲ್ಲಿದ್ದಾರೆ? ಅವರೆಲ್ಲ ಬೇರೆ ಬೇರೆ ಕಡೆ ಇದ್ದಾರೆ ಸರ್, ಬೇರೆ ಊರಲ್ಲ, ಹಳ್ಳಿಯಲ್ಲಿ. ಹೌದು, ನಾನು ಕಾಣಿಸ್ತಿದ್ದೀನಿ ಅಂತ. ನೀ ಕಾಣಿಸ್ತಿದ್ದೀಯಾ? ಓಯ್, ಹಲೋ. ಹಲೋ ಪುಷ್ಪ. ಕೇಳಿಸಲ್ಲ ಸರ್. ಕಿವಿ ಕೇಳಲ್ವಾ? ಪುಷ್ಪ. ಟಾಟಾ ಮಾಡು. ಪುಷ್ಪ. ಹಾಯ್. ಕೇಳಿಸಲ್ಲ ಅವ್ರಿಗೆ. ಹಲೋ. ಇಲ್ಲಿ ನೋಡಿ, ಇಲ್ಲಿ ಕಿವಿನೂ ಕೇಳಲ್ವಾ? ಇಲ್ಲ ಸರ್. ಅವಳನ್ನೇ ನೋಡ್ಕೋತೀಯಾಳೆ. ಖುಷಿ ಪಡ್ತಾರೆ ನೋಡಿ. ಹೌದೌದು, ಅವಳಿಗೇನೋ ಅನ್ನಿಸ್ತಿದೆ ಹೆಂಗದು ಅಂತ. ಅಥವಾ ಟಿ ವಿ ನೋಡ್ತಾಳೆ ನಮ್ಮ ಮನೆಯಲ್ಲಿ, ಅದು ಗೊತ್ತಾಗತ್ತ. ಆಯ್ತು. ಅವ್ರು ಯಾರು ಏನು ಮಾಡಲ್ವಾ? ಯಾರು ಏನು ಮಾಡಲ್ಲ ಸರ್. ಅವಾಗೆಲ್ಲ ಸ್ವಲ್ಪ ಮಾಡಿದ್ರು, ಎಷ್ಟು ದಿನ ಅಂತ ಅವರೆಲ್ಲ ಮಾಡ್ತಾರೆ ಸರ್. ನೀವು ಇಡ್ಲಿ ದೋಸೆ ಮಾಡ್ತೀರಾ? ಹ್ಞೂ ಸರ್. ಎಷ್ಟು ವ್ಯಾಪಾರ ಆಗುತ್ತೆ? 1,000 1,500 ಆಗುತ್ತೆ ಸರ್. ಹ್ಞೂ. ದಿನಕ್ಕೆ ಉಳಿಯೋದೆಷ್ಟು? ಎಲ್ಲ ಒಂದು 300-400 ಉಳಿತೈತೆ ಸರ್. ಬಾಡಿಗೆ ಕಟ್ಟಬೇಕು. ಮನೆ ಬಾಡಿಗೆ ಅಲ್ಲ, ಅಂಗಡಿಗೆ ರೋಡ್ ಸೈಡಲ್ಲಿ ಮಾಡೋದಕ್ಕೆ ಬಾಡಿಗೆ ಅಲ್ಲ, ಮನೆಗೆ ಬಾಡಿಗೆ ಕಟ್ಟಬೇಕು, ಇದ್ರ ನೋಡ್ಕೋಬೇಕು, ನಮ್ಮನ್ನು ನೋಡ್ಕೋಬೇಕು. ಎಷ್ಟು, 500 ರೂಪಾಯಿ ಮಿಗತ್ತಾ? ಇಲ್ಲ ಸರ್, ಒಂದು 300-400 ಮಿಗುತ್ತೆ. 1,000 ರೂಪಾಯಿ ವ್ಯಾಪಾರ ಆದ್ರೆ ಅಷ್ಟೇ ನಾ ಮಿಗೋದು? ಹ್ಞೂ ಸರ್. ರೇಷನ್ ಬೆಲೆ ಎಲ್ಲ ಜಾಸ್ತಿ ಅಲ್ವಾ ಇವಾಗ. ಆ ಗಾಡಿಗೆ ಏನು ದುಡ್ಡಿಲ್ಲ? ಇಲ್ಲ ಸರ್. ರೋಡಲ್ಲಿ. ಆಯ್ತು, ಈಗ ಏನಕ್ಕೆ ಬಂದೆ ನೀನು ಇಲ್ಲಿ? ಓಕೆ. ಹರೀಶ್, ನೀವೇನು ಮಾಡ್ತಿದ್ರಿ? ನಾನು ನೀವೇನು ವರ್ಕ್ ಮಾಡ್ತಿದ್ರಾ ಅಥವಾ ಏನು ವರ್ಕೇ ಮಾಡಲ್ವಾ? ಹೆಂಗೆ? ಇಲ್ಲ, ನಾನು IT ಕಂಪ್ನಿಲಿದ್ದೆ ಸರ್. IBM ಅಲ್ಲಿ ಇದ್ದೆ, ಇಲ್ಲೇನೆ ಮನೆತ ಟೆಕ್ ಪಾರ್ಕಲ್ಲಿ. ಓಕೆ. ಈಗ ಸ್ವಲ್ಪ ನನಗೆ ಸಾಕು ಅನ್ನಿಸ್ತು, ಹಾಗಾಗಿ. ಎಷ್ಟು ವರ್ಷ ಆಯಿತು? 12 ವರ್ಷ ವರ್ಕ್ ಮಾಡಿದೆ ನಾನು ಅಲ್ಲಿ. IT. ಓದಿದ್ದಲ್ಲಿ ನೀವು? ಇಲ್ಲ, ಬೆಂಗಳೂರೇ MBA ಮಾಡಿ
ಮುಗಿಸಿ ಮಾಡಿ IBM ಅಲ್ಲಿ ಇದ್ರಿ, ಸಾಕು 12 ವರ್ಷ ಅಂತ. ನನಗೆ ಸಾಕು ಅನ್ನಿಸ್ತು. ನಿಮ್ಗೇನು ವಯಸ್ಸಾಗಿಲ್ವಲ್ಲ, ಮತ್ತೆ ಏನು ಮಾಡ್ಬೇಕು ಮತ್ತೆ ನೀವು ಹಂಗ? ಅಲ್ಲ, ಈಗ ಮನೆ ಇದೆ, ಸಂಸಾರ ಇದೆ, ಹೆಂಡತಿ ಮಕ್ಳಿದ್ದಾರೆ. ಈ ಕಾಸು ಅಲ್ಲ, 12 ವರ್ಷ ದುಡಿದಿದ್ನಲ್ಲ, ಅಂತ ಇರಲಿಲ್ಲ. ಹಂಗಾಗಿ ಒಂದು 10 ವರ್ಷ ಈಗ ಆಯ್ತು. 10 ವರ್ಷ ಸೋಷಿಯಲ್ ಸರ್ವಿಸಲ್ಲಿ ಇದ್ದೆ. ಈಗ ನಾನು ಒಂದು ಸಾಮಾನ್ಯ ಸೇವಾ ಕೇಂದ್ರ ಅಂತ CSC ಸೆಂಟರ್ ಅಂತಿದೆ, ಮತ್ತು ಕ್ರಿಸ್ಪ್ ಟೆಕ್ನಾಲಜೀಸ್ ಅಂತ ನಂದೇನು ಕಂಪ್ನಿ ಇದೆ. ಒಂದು ಟೆಂಡರ್ ಕೂಡ ಮೊನ್ನೆ ಮಾಡಿದ್ವಿ, BBMPದು, ಈ ಫುಡ್ ಲೈಸೆನ್ಸ್ ಇಶ್ಯೂ ಮಾಡೋದು ಸೆಂಟ್ರಲ್ ಗೌರ್ಮೆಂಟಿಂದ. ಅದು ಮಾಡಿದಾಗ ಅದು ಒಂದು ಶಾರ್ಟ್ ಟರ್ಮ್ ಅವೆಲ್ಲ ಟೆಂಡರ್. ಇದು ಕಾಮನ್ ಸರ್ವಿಸ್ ಸೆಂಟರ್ ಮಾಡಿದಾಗ ನನಗೆ ಈ ರೀತಿ ಎಲ್ಲ ಸರ್ವಿಸ್ಗಳು, ಆಧಾರು, ಪ್ಯಾನು, ವೋಟರ್ ID, ಗೌರ್ಮೆಂಟ್ ರಿಲೇಟೆಡ್ ಆಲ್ ಟೈಪ್ ಆಫ್ ಸರ್ವಿಸಸ್ ಆಥರೈಸ್ಡ್. ಹಾಗಾಗಿ ಅದನ್ನು ಮಾಡೋವಾಗ ನನಗೆ ಸ್ವಲ್ಪ ತುಂಬ ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ನು. ನಿಮ್ಮ ಶ್ರೀಮತಿ ಬೈಯಲ್ವಾ? ತಲೆಗೆಲ್ಲ ಕೆಟ್ಟಿದ್ಯಾ? ಈಗ ನೋಡಿದ್ರೆ ಅವರು ಹೇಳ್ತಾರೆ, ಅವರೆಲ್ಲ ಮಗಳನ್ನು ಸೇರ್ಕೊಂಡಿದ್ದಾರೆ ಈಗ. ಪುಣ್ಯಕ್ಕೆ ನನ್ನ ಜನ್ಮ ಕೊಟ್ಟ ತಂದೆ ತಾಯಿ ನಿಜವಾಗ್ಲೂ ಶ್ರೀಮತಿ ಭಯ ಆಯ್ತು ಫಸ್ಟ್ ಅವ್ರಿಗೆ. ಶ್ರೀಮತಿನೂ ಒಳ್ಳೆಯವ್ರೆ, ಒಳ್ಳೆಯವರೇ, ಇಲ್ಲ ಅಂತಲ್ಲ. IT ಬಿಟ್ಟು ಇಲ್ಲೇನೋ ಮಾಡ್ತಾರಂತೆ ಅನ್ನೋದೊಂದು ಸ್ವಲ್ಪ ಅವ್ರಿಗೆ ಇದೆ. ಏನು ಅನ್ಕೋಬೇಡಿ ಅಂತ ಹೇಳಿ ಅವ್ರಿಗೆ. IT ಇದ್ದಾಗ ಇದ್ದ ಸಮಾಧಾನಗಳು ಸರಿ ಇರಲಿಕ್ಕೆ. ನಿಜ ಸತ್ಯ. ನನಗೆ ಟೈಮ್ ಕೊಡಕ್ಕೆ ಆಗ್ತಿರ್ಲಿಲ್ಲ. ಈಗೆಲ್ಲ ನನಗೇನಿಲ್ಲ, ಬಂದರು, ಕರೆದ್ರು. ಗಾಡ್ ಬ್ಲೆಸ್ ಯು. ಇಷ್ಟು ಧೈರ್ಯ ಮಾಡೋದು ಕಡಿಮೆ, ಚೆನ್ನಾಗಿ ಮಾಡಿ, ನಿಮ್ಮ ಕೈಲಾಗಿದ್ದು ಮಾಡಿ. ಹೌದು ಸರ್. ಈ ಕಥೆನ ನಮಗೆ ತಲುಪಿಸಿದ್ದೆ ಹರೀಶ್. ರಾಜರಾಜೇಶ್ವರಿ ಪೆನ್ಷನ್ ಯಾಕೆ ನಿಲ್ತಮ್ಮ? ಗೊತ್ತಿಲ್ಲ ಸರ್. ನಾನು ಏನು ಗೊತ್ತಿಲ್ಲ? ನಿಂಗೆ ಊರಲ್ಲಿ ಇರೋದೆಲ್ಲ ಗೊತ್ತಿದೆ, ಸುಮ್ಮನೆ ಮಾತಾಡ್ತೀಯ ನನ್ನ ಹತ್ರ. ಇಲ್ಲ ಸರ್. ಸುಮ್ಮನೆ ರೈಲು ಹೊಡಿಬೇಡ ನನ್ನ ಹತ್ರ ನೀನು. ನೀನು ದಾರಿನಲ್ಲಿ ಇಡ್ಲಿ ವಡೆ ಮಾಡಿ ಜೀವನ ಮಾಡ್ತಾ ಇದ್ದೀನಿ, ನಿಂಗೆ ಸಿಕ್ಕಾಪಟ್ಟೆ ನಾಲೆಡ್ಜ್ ಇರ್ತದೆ ನಿನಗೆ. ಊರಲ್ಲಿರೋ ಸುದ್ದಿ ಎಲ್ಲ ನಿನ್ನ ಹತ್ರ ಬತ್ತಿರುತ್ತೆ. ಬಿಡ್ಬೇಡ ನನ್ನ ಹತ್ರ. ಏನೋ ಮಾಡಿರ್ತೀಯ, ಹೆಚ್ಚು ಕಡಿಮೆ ಮಾಡಿದ್ಯಾ ನೀನು? ಏನು ಮಾಡಿಲ್ಲ ಸರ್. ಮತ್ತೆ ಏನಕ್ಕೆ ನಿಲ್ಲಿಸ್ತಾರೆ? ತಲೆ ಕಟ್ಟಿದ್ಯಾ ಅವ್ರಿಗೆ? ನೀನೇನು ಅವ್ರ ವೈರಿನಾ, ಅವ್ರ ದಯಾದಿನ ನೀನು? ಏನೋ ಮಾಡಿರ್ತೀಯ ನೀನು, ಹೇಳಲ್ಲ ನೀನು. ನಾನೇನು ಯಾಕೋ ನೀನು ನೋಡಿದ್ರೆ ನಂಗೆ ಡೌಟ್ ಬರ್ತಾ ಇದೆ. ನಾನೇನು ಮಾಡಲಿ ಸರ್, ಏನು ಮಾಡಿಲ್ಲ ನಾನು. ನಮ್ಮ ಆಫೀಸಿಗೆ ಆಯುಷ್ಮಾನ್ ಕಾರ್ಡಿಗೆ ಬಂದರು, ಹೆಲ್ತ್ ಕಾರ್ಡ್ ಇರಲಿಲ್ಲ. ಅವು ಮಾಡಿದಾಗ ರೇಷನ್ ಕಾರ್ಡ್ ನಂಬರ್ ಹಾಕಿದಾಗ ಬರಲಿಲ್ಲ, ಕನೆಕ್ಟ್ ಆಗಲಿಲ್ಲ ಆಧಾರ್ ನಂಬರ್ ಹಾಕಿದಾಗ. ಬಟ್ ರೇಷನ್ ತಗೋತಾ ಇದ್ದಾರೆ. ಆಮೇಲೆ ಪೆನ್ಷನು ಬರ್ತಾ ಇಲ್ಲ ಈ ಥರ ಅಂತ ಹೇಳಿದ್ರು. ಅವಾಗ ಗೊತ್ತಾಗಿತ್ತು. ಆಲ್ರೆಡಿ ಸ್ಥಳೀಯ ಶಾಸಕರು ಅವ್ರ ಕೈಲೇನಾದ್ರು ಆಗ್ಬೋದೇನೋ ಗೊತ್ತಿಲ್ಲ, ಟ್ರೈ ಮಾಡೋಣ. ಆದರೆ ಮಾಡಿಕೊಡ್ತಾರೆ, ಇಲ್ಲದಿದ್ರೆ ಇಲ್ಲ. ನೀನು ಹಣೆ ಬರ, ನಾನೇನು ಮಾಡೋಕ್ಕಿಲ್ಲ. ಮಾನ್ಯ ರಾಜರಾಜೇಶ್ವರಿ ಶಾಸಕರು ನಮ್ಮ ಜೊತೆ ದೂರವಾಣಿಲಿ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಇದು ಎಲ್ಲ ನಿಮ್ಮ ಕ್ಷೇತ್ರದಲ್ಲೋ ಇನ್ನೊಬ್ಬರ ಕ್ಷೇತ್ರದಲ್ಲೋ ಇರ್ಬೋದಾದಂಥದ್ದೇ ಪ್ರಕರಣ, ಏನು ಹೊಸದೇನಲ್ಲ. ಓಕೆ ಸರ್. ಬಟ್ ಏನು ಮಾಡ್ಬೋದು ಅವ್ರಿಗೆ? ಯಾಕೆ ಬರ್ತಾ ಇದ್ದಿದ್ದು ಪೆನ್ಷನ್ ನಿಂತೋಗಿದೆ ಅಂತಾರೆ, ಯಾಕೆ ನಿಲ್ತು ನನಗೆ ಅರ್ಥನೇ ಆಗ್ತಿಲ್ಲ. ಸರ್ ಇದು ಕೆಲವು ಸಾರಿ ಇವರು ಮನೆ ಶಿಫ್ಟಿಂಗು 1 ತಿಂಗಳು ಏನಾದರೂ ಮಿಸ್ ಆದ್ರೂ ನೆಕ್ಸ್ಟ್ ಅದನ್ನ ಹಂಗೆ ಹೋಲ್ಡ್ ಮಾಡ್ಕೊಳ್ತಾರೆ ಸರ್ ಸಾಮಾನ್ಯವಾಗಿ. ಹಾಂ. ಈ ಪೆನ್ಷನ್ ಏನಾಗುತ್ತೆ, ಅವರು ಯಾವಾಗಲೂ ಕಂಟಿನ್ಯೂಲ್ ಇತ್ತು ಅಂದ್ರೆ 1-2 ತಿಂಗಳು ವೆಯ್ಟ್ ಮಾಡ್ತಾರೆ ಸರ್. ಹಾಂ. ಇಲ್ಲಾಂದ್ರೆ ಅವರು ಇದಾರೋ ಇಲ್ಲೋ ಅಂತ ಒಂದು ಅನುಮಾನ ಮಾಡಿ ಅದನ್ನ ಪೆಂಡಿಂಗ್ ಮಡಗಿರ್ತಾರೆ ಸರ್ ಸಾಮಾನ್ಯವಾಗಿ. ನಾನು ಯಾಕಂದ್ರೆ ಈ ತರದ ಪ್ರಕರಣಗಳು ನನ್ನ ಹತ್ರ ಬಂದಿದೆ ಸರ್ ಬಹಳಷ್ಟು. ಆ ಬಂದಂತ ಸಂದರ್ಭದಲ್ಲಿ ಇವ್ರದ್ದು ಹಳೇದು ಪೆನ್ಷನ್ ಕಾಪಿ ಇರತ್ತಲ್ಲ ಸರ್, ಆ ಕಾಪಿ ತಗೊಂಡು ನನಗೆ ಆಗ ಒಂದು ಕಾಪಿ ಕೊಟ್ರೆ ಸರ್, ನಾನು ಅದನ್ನ ಇಮ್ಮಿಡಿಯೇಟ್ ಚೆಕ್ ಮಾಡಿಸ್ಬಿಟ್ಟು ಅದು ನಿಂತಿರೋದನ್ನ ಮತ್ತೆ ಚಾಲನೆ ಕೊಡಕ್ಕೆ ಏನ್ಬೇಕು ಫಸ್ಟ್ ಮಾಡ್ಕೊಡ್ತೀನಿ. ಆಯ್ತು, ಅದು ಮಾಡ್ಬೋದಲ್ವಾ? ಇಲ್ಲ, ಇದನ್ನ ನನ್ನ ಜವಾಬ್ದಾರಿ ನಾನು ಮಾಡ್ಕೊಡ್ತೀನಿ ಸರ್. ನಿಮ್ಮ ಏರಿಯಲ್ಲಿ ಮನೆ ಕಟ್ತಾ ಇದ್ದೀರಾ ಏನಾರು ಅಪ್ಪಿ? ಸರ್ ಈಗ ಮನೆ ಕಟ್ತಾ ಇದೀವಿ ಸರ್. ಈಗ ಅವ್ರಿಗೇನಾದ್ರು ಮನೆ ಇದೆಯಾ ಇಲ್ವಾ ಸರ್? ಅಥವಾ ಸ್ವಂತ ಜಾಗ ಇಲ್ಲ, ಎಂತದಿಲ್ಲ, ಸ್ವಂತನೂ ಇಲ್ಲ ಪಂತನೂ ಇಲ್ಲ, ರೋಡೇ ಸ್ವಂತ. ನೀವು ರಾಜರಾಜೇಶ್ವರಿ ಮೇನ್ ರೋಡಲ್ಲಿ ಫುಟ್ಪಾತ್ ಕಟ್ಟಿಸ್ಬಿಡೋಣ ಬಿಡ್ರಿ. ಅಲ್ಲ, ಸ್ವಂತ ಇದ್ರೆ ಒಂಟಿ ಮನೆ ಸ್ಕೀಮ್ ಇದೆ ಸರ್, ಅದ್ರಲ್ಲಿ ಮನೆ ಕಟ್ಸ್ಕೊಡ್ಬೋದು ಸರ್ ಅವ್ರಿಗೆ ಜಾಗ ಇದ್ರೆ. ಇಲ್ಲ ಅಕಸ್ಮಾತ್ ಇಲ್ಲ ಅಂದ್ರೆ ಅವ್ರು ನನ್ನ ಭೇಟಿ ಮಾಡಿದ್ರೆ ಸರ್, ಅವ್ರಿಗೆ ಒಂದು ನಮ್ಮ ಕ್ಷೇತ್ರದಲ್ಲೇ ಇವಾಗ ನಾವು ಕಟ್ತಾ ಇದ್ದೀವಿ ಸರ್, 1 ಲಕ್ಷ ರೂಪಾಯಿ ಹಾಕ್ಬಿಟ್ಟು ನಾವು ಒಂದು ಮನೆ ಬುಕ್ ಮಾಡ್ತೀವಿ ಸರ್. ಅದೇನ್ ಸರ್ಕಾರನೇ ಕೊಡ್ತೀವಿ ಅಂತ ಮೊನ್ನೆ ಕ್ಯಾಬಿನೆಟ್ ರೆಸಲ್ಯೂಷನ್ ಮಾಡಿದ್ರು ಸರ್. ಅದು ಬ್ಯಾಲೆನ್ಸ್ ಸರ್ಕಾರ ಕೊಡ್ತೀವಿ ಅಂತ ಹೇಳಿದಾರೆ ಸರ್, ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಈಗ ಅವ್ರು ಬಂದ್ರೆ ನಾನು ಅವ್ರಿಗೊಂದು ಅರ್ಜಿ ಹಾಕಿಸ್ಬಿಟ್ಟು ಕನ್ಫರ್ಮ್ ಮಾಡ್ಕೊಟ್ಟಿನಿ ಸರ್. ಅರ್ಜಿ ಹಾಕಿಸಿ ನಿಮ್ ಕೈಲಿ ಸಾಧ್ಯ ಆದ್ರೆ ಮಾಡ್ಕೊಡಿ. ಇಲ್ಲ, ನಾನು ಇಲ್ಲದಿದ್ರೆ ಇಟ್ಸ್ ಓಕೆ. ನನಗೆ ಬೇಕಾಗಿರೋದು ಪೆನ್ಷನ್ ಕ್ಲಿಯರ್ ಆಗ್ಲಿ ಸಾಕು ಸರ್. 100% ಅವ್ರು ನನಗೊಂದು ಭೇಟಿ ಮಾಡಿದ್ರೆ ನಾನು ಮಾಡ್ಕೊಡ್ತೀನಿ, ಕಳಿಸ್ಕೊಡ್ತೀನಿ ಸರ್ ತಮ್ಮ ಕ್ಷೇತ್ರಕ್ಕೆ. ಥ್ಯಾಂಕ್ ಯು ಸರ್. ಪೆನ್ಷನ್ದು ಹೇಳಿದ್ದೀನಿ, ಮನೇದು ನನಗೆ ಗೊತ್ತಿಲ್ಲಮ್ಮ, ಯಾಕಂದರೆ ಇವಾಗೆಲ್ಲ ರೂಲ್ಸ್ ಎಲ್ಲ ಚೇಂಜ್ ಮಾಡಿದ್ದಾರೆ. ನೀವೆಷ್ಟೋ 1 ಲಕ್ಷ ರೂಪಾಯಿ ಕೊಡಬೇಕು, ಅವರೆಷ್ಟೋ ಅದಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ತಾರೆ. ಈ ಥರ ಏನೇನೋ ಕಾನೂನು ಮಾಡಿಬಿಟ್ಟಿದ್ದಾರೆ. ಸಾಧ್ಯ ಆದರೆ ಅವ್ರಿಗೆ ನಾನು ಹೇಳ್ತೀನಿ, ಅರ್ಥ ಆಯ್ತಮ್ಮ? ನಾನು ಗ್ಯಾರಂಟಿ ಕೊಡಲ್ಲ, ನಾಳೆ ಬೈಕೋಬೇಡ ನನ್ನನ್ನು, ನಾನು ಗ್ಯಾರಂಟಿ ಕೊಡಲ್ಲ. ಪೆನ್ಷನ್ದು ಮಾತ್ರ ನಾನು ಮಾಡಿಸ್ಬಿಟ್ಟು ನಿಮ್ಗೆ ತಲುಪಿಸೋ ಮಾಡಿಸ್ತೀನಿ, ಆಯಿತಾ? ಅದಕ್ಕೆ ಬೇಕಾಗಿದ್ದ ದಾಖಲೆನ ಹರೀಶ್ ಅವ್ರ ತಲುಪಿಸೋ ವ್ಯವಸ್ಥೆ ನೀವು ಮಾಡ್ಬೋದು. ಆಗ್ಬೋದು ಸರ್. ಆಕೆಗೆ ಆಗತ್ತೋ ಇಲ್ವೋ ಪಾಪ ಮಾಡ್ಕೊಡ್ತೀನಿ. ಸಿಗ್ತಾರಲ್ವಾ ಅವರು, ಅಲ್ಲಿ ಬರ್ತಿರ್ತಾರೆ.
ಬರ್ತಿರ್ತಾರೆ. ಅವಾಗ ಹೇಳಿ, ನನ್ನ ಹೆಸರು ಹೇಳ್ಬಿಟ್ಟೇ ಹೇಳಿ, ಸರಿ ಸರ್. ಸರ್ ಹಿಂಗೆ ಅವತ್ತು ರಂಗನಾಥ್ ಅವ್ರು ಮಾತಾಡ್ದಲ್ಲ ಸರ್ ಅಂತಂದರೆ ಅವ್ರು ಮಾಡ್ತಾರೆ, ಅದ್ರ ತೊಂದರೆ ಇಲ್ಲ. ಆಗ್ಬೋದು ಸರ್. ಅರ್ಥ ಆಯ್ತಾ? ನಿನ್ನ ಕೈಲಿ ಶಕ್ತಿ ಇದ್ದಷ್ಟು ದಿನ ಆಕೆ ನೋಡ್ಕೊ. ಹೌದು. ಆದರೆ ನಿನಗೊಂದು ಅಡ್ವೈಸು ಒಂದು ಹೇಳಿರ್ತೀನಿ, ಸುಮ್ಮನೆ ಎಮರ್ಜೆನ್ಸಿಗೆ ಅಂತ ಹೇಳಿರ್ತೀನಿ. ಆಕೆ ಸ್ಟ್ರಾಂಗ್ ಇದ್ದಾಳೆ ಅಂದರೆ ದೇಹದ ವಿಚಾರದಲ್ಲಿ ತಲೆ ಹೆಚ್ಚು ಕಡಿಮೆ ಆಗಿರಬಹುದು. ಹಾಂ, ನಿಂಗೆ ಗೊತ್ತಾಗತ್ತಾ? ಇಲ್ಲ, ನಿನಗೆಷ್ಟು ಆರೋಗ್ಯ ಇದೆಯೋ ನನಗೆ ಗೊತ್ತಿಲ್ಲ. ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ? ಹಾಗಾಗಿ ನಾನು ಇಲ್ಲದಿದ್ದರೆ ಆಕೆಗೆ ಏನಾಗ್ಬೋದು ಅನ್ನೋದನ್ನು ಒಂದನ್ನು ಯೋಚನೆ ಮಾಡಿರು. ಹೌದು ಸರ್. ಅದಕ್ಕೆ ಯಾವುದಾದ್ರು ಒಂದು ಈ ಥರ ನೋಡ್ಕೊಳ್ಳೋವ್ರದ್ದು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಜಾಗನ ಹುಡುಕಿಟ್ಟಿರು. ನಾನು ಹೇಳ್ತಿರೋದು ಗೊತ್ತಾಗ್ತಿದ್ಯಮ್ಮ? ಸರ್. ಅವ್ರು ಇವಾಗಲ್ಲ, ಅವ್ರು ಇನ್ನು 3 ತಿಂಗಳಾಗಲಿ 4 ತಿಂಗಳಾಗಲಿ 6 ತಿಂಗಳಾಗಲಿ ಅವ್ರು ಹಂಗೆ ಓಡಾಡ್ಕೊಂಡಿದ್ದಾಗ ಯಾವುದೋ ಒಂದು ನೋಡಮ್ಮ ಇಲ್ಲೊಂದು ಹುಡುಕಿಟ್ಟಿದ್ದೀನಿ ನೋಡಮ್ಮ ಅಂತ ಇಟ್ಟಿರ್ತಾರೆ. ಒಂದು ಹುಡುಕಿಟ್ಟಿರು, ಅಲ್ಲಿ ಬಿಡಬೇಡ, ನಾನು ಬಿಡು ಅಂತ ಹೇಳಿಲ್ಲ. ಸರ್, ನೀನು ಇರೋವರೆಗೂ ಚೆನ್ನಾಗಿ ನೋಡ್ಕೊ, ನಾನು ಬೇಡ ಅಂದಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡ್ತು ಅಂದರೆ ಇಲ್ಲಿ ಅರೇಂಜ್ ಮಾಡಿದ್ದೀನಿ ಅಂತ. ಅದಕ್ಕೆ ತಿಂಗಳಿಗೆ 100 ರೂಪಾಯಿ, 200 ರೂಪಾಯಿ, 50 ರೂಪಾಯಿ, 75 ರೂಪಾಯಿ, ನಿನ್ಗೆ ಎಷ್ಟಾಗುತ್ತೆ ಅದನ್ನು ಒಂದು ಕಡೆ ಇಡ್ತಾ ಬಾ. 1000 ರೂಪಾಯಿ ಆದರೆ 1000 ರೂಪಾಯಿ ಎತ್ತಿಡ್ಬೇಕಾದ್ರೆ ನಿನ್ನ ತಿಂಗಳಿಗಾಗತ್ತೆ ಅಂದರೆ ಎತ್ತಿಡ್ತಾ ಇರು. ಹಂಗಾದಾಗ ಆ ದುಡ್ಡನ್ನು ಅಲ್ಲಿ ಕೊಟ್ಬಿಟ್ಟು ನಿಮಗೆ ಶಕ್ತಿ ಇರೋವರೆಗೂ ಇವಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ಬಿಡ್ಬೋದು. ನಿಂಗೆ ಈಗ ಗೊತ್ತಾಗ್ತಿದ್ಯಾ? ಇಲ್ಲದೆ ಇದ್ದರೆ ಈಗ ನೀನು ಇಷ್ಟೆಲ್ಲ ಕಷ್ಟಪಡ್ತಿದ್ದೀಯಲ್ಲ, ಫುಟ್ಪಾತಲ್ಲಿ ಇಡ್ಲಿ ಮಾಡೋದು, ದೋಸೆ ಮಾಡೋದು, ಕಷ್ಟಪಡೋದು, ಅವನು ಯಾವನೋ 500 ರೂಪಾಯಿ ಇಸ್ಕೊತಾನಂತೆ, 300 ರೂಪಾಯಿ ಇಸ್ಕೊತಾನಂತೆ, ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ಅವಳು ಕಂಪ್ಲೀಟ್ ಫುಟ್ಪಾತ್ಗೆ ಹೋಗ್ಬಿಡ್ಬೋದು. ಆಮೇಲೆ ಭಾಳ ಡೇಂಜರ್ ಅದು. ಅರ್ಥ ಆಗ್ತಿದೆಯಾ? ಈಗ ನಾನು ಹೇಳ್ಕೊಟ್ನಲ್ಲ, ಸಾಧ್ಯ ಆದರೆ ನೀನು ಮನೆ ಮಾಡಿಕೊಡ್ಬೋದು. ಬಟ್ ನಾನು ಮಾಡಿಸ್ಕೊಟ್ರು ಏನಾಗುತ್ತೆ, ನಾಳೆ ಅದು ಆದಮೇಲೆ ಅದ್ರ ಮೇಲೆ ನಿನ್ನ ಮಕ್ಕಳು ಬಂದು ಕ್ಲೈಮ್ ಹಾಕೋದು, ಇನ್ನೇನೋ ಮಾಡೋದು, ಗಲಾಟೆ ಆಗೋದು ಎಲ್ಲ ಮಾಡ್ತಕ್ಕಂಥ. ಅವಳಿಗೆ ಬಿಟ್ಕೊಡಲ್ಲ ಅದನ್ನ ಯಾರು. ಅವಳಿಗೆ ಬಿಟ್ಕೊಟ್ರೂ ಪ್ರಯೋಜನ ಇಲ್ಲ, ಯಾಕಂದರೆ ಅವಳಿಗೆ ನಾನು ಮನೆ ನೋಡ್ಕೊಳಕ್ಕಾಗಲ್ಲ. ಹೌದು. ಹಾಗಾಗಿ ಸಾಧ್ಯ ಆದಷ್ಟು ನೀನು ಮನೆ ಮಾಡೋ ಕಡೆಗೆ ಹೋಗಬೇಡ. ನನ್ನ ಮಾತು ಕೇಳು. ಸಾಧ್ಯ ಆದಷ್ಟು ಪೆನ್ಷನ್ ತಗೋ, ಎಷ್ಟು ದುಡ್ಡು ಆಗುತ್ತೆ ಅಷ್ಟು ಉಳಿಸು. ಅದರಲ್ಲಿ ಒಂದು ಭಾಗ ನಂದಲ್ಲ ಅಂತ ದೇವ್ರಿಗೆ ಎತ್ತಿಡ್ತೀವಲ್ಲ, ಉಂಡಿಗೆ ಹಾಕೋಣ ಅಂತ, ಆ ಟೈಪ್ ಎತ್ತಿಟ್ಬಿಡು ದುಡ್ಡನ್ನು. ಏನಾದ್ರು ನನಗೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆಯಿತು ಅಂದಾಗ, ಸರ್ ನಿಮ್ಮಂಥವ್ರು ಯಾರು ಕರ್ಕೊಂಡು ಹೋಗ್ಬಿಟ್ಟು ಅವಳು ಅಲ್ಲಿ ಬಿಟ್ಬಿಡಿ ಸರ್, ನಾನು ಅಲ್ಲಿಗೆ ಇಷ್ಟು ದುಡ್ಡು ಕೊಟ್ಬಿಡ್ತೀನಿ ಸರ್ ಅಂತ ಕೊಟ್ಬಿಡು. ನಾನು ಹೇಳ್ಕೊಟ್ರೋದು ಅರ್ಥ ಆಗ್ತಿದೆಯಾ? ಇಷ್ಟರ ಮೇಲೆ ನಿನ್ನಿಷ್ಟ. ಅರ್ಥ ಆಯ್ತಾ? ಹಾಂ, ಪೆನ್ಷನ್ ಮಾತ್ರ ಮಾಡಿಸ್ತೀನಿ. ಹರೀಶ್, ನಿಮ್ಮ ಕೆಲಸ ಮುಂದುವರಿಸಿ. ನಿಮ್ಮ ಶ್ರೀಮತಿಗೂ ಒಂದಿನ ಅರ್ಥ ಆಗುತ್ತೆ. ನನಗೆ ಜೀವನದಲ್ಲಿ ಏನೂ ಮೋಸ ಆಗಿಲ್ಲ ಅಂತ ಅವ್ರಿಗೆ ಅನ್ನಿಸ್ಬಿಟ್ರೆ ಆಗ ಅವ್ರಿಗೂ ಅನ್ಸತ್ತೆ, ಆಲ್ ರೈಟ್, ಹಿ ಈಸ್ ಎಂಜಾಯಿಂಗ್, ಲೆಟ್ ಹಿಮ್ ಎಂಜಾಯ್ ಅಂತ ಬಿಟ್ಟು. ಅವ್ರ ಸಪೋರ್ಟ್ ಇಲ್ದಾನೆ ಇಷ್ಟೆಲ್ಲ ಮಾಡಕ್ಕೆ ಇಲ್ಲ. ಎಕ್ಸಾಕ್ಟ್ಲಿ. ಅದಕ್ಕೆ ನಿಮ್ಮ ಪಾಡಿಗೆ ನಿಮ್ಮ ಕೆಲಸ ನೀವು ಮಾಡಿ. ಬಟ್ ನಿಮಗೆ ಬೇರೆ ಜೀವನದ ಸಪೋರ್ಟ್ ಎಲ್ಲ ಚೆನ್ನಾಗಿದೆಯಲ್ಲ, ಅದೇನು ಸಮಸ್ಯೆ ಅಲ್ವಾ? ಬಿಡಿ, ಆಗ ನೀವು ಕೆಲಸ ಬಿಟ್ಟು ತಪ್ಪಲ್ಲ. ದೇವ್ರು ಒಳ್ಳೇದು ಮಾಡಲಿ. ಗಾಡ್ ಬ್ಲೆಸ್ ಯು. ಚೆನ್ನಾಗಿರಮ್ಮ, ಚೆನ್ನಾಗಿ ಆಗಲಮ್ಮ, ನನಗೇನು ಸಂತೋಷ ಅಷ್ಟೇ. ಹಾಂ, ನೋಡ್ಕೊಳ್ಳಿ.